ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಮೂಲಕ ಯಾವ ಅಭ್ಯರ್ಥಿಗಳಿಗೂ ಇನ್ನೂವರೆಗೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡಿಲ್ಲ. ಸಮ್ ಕಾರಣಗಳಿಂದ ಅವರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ವೆರಿಫಿಕೇಷನ್ದಲ್ಲಿ ನಾಟ್ ವೆರಿಫೈಡ್ ಅಂತಿದೆ. ವೆರಿಫಿಕೇಷನ್ನಲ್ಲಿ ನಮ್ಮದು ಕೆಟಗರಿ ರಿಸರ್ವೇಷನ್ ಸರಿಯಾಗಿ ಬಂದಿಲ್ಲ. ವೆರಿಫಿಕೇಷನ್ದಲ್ಲಿ ಕನ್ನಡ ಮೀಡಿಯಂ, ರೂರಲ್ ಮತ್ತು ಸ್ಪೆಷಲ್ ರಿಸರ್ವೇಷನ್ಗಳು ಶೋ ಆಗ್ತಾ ಇಲ್ಲ. ಮತ್ತು ನಮ್ಮ ರ್ಯಾಂಕ್ಗಳು ಪ್ರಾಬ್ಲಮ್ ಆಗ್ತಾ ಇದ್ದಾವೆ ಅಂತ ನೀವು ಅಂದ್ಕೊಂಡು ಟೆನ್ಷನಲ್ಲಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಕೇಳಿದವರು ಒಂದು ಗುಡ್ ನ್ಯೂಸನ್ನು ಅಪ್ಡೇಟ್ ಮಾಡಿದ್ದಾರೆ. ಏನಂತಂದರೆ, ನೀವುಗಳು ಕೆ ಮೂಲಕ ಏನಂತಂದರೆ ಯಾರು ಇನ್ನೂವರೆಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ತಾ ಇದ್ದೀರಿ. KCET 2026 ಪರಿಶೀಲಿಸದ ಅಭ್ಯರ್ಥಿಗಳಿಗೆ ಸ್ಲಾಟ್ ಬುಕ್ಕಿಂಗ್. ಹೌದ್ರಿ, ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಲಿಕ್ಕೆ ಇಲ್ಲೇನು ಮಾಡಿದಾರಪ್ಪ ಅಂತಂದರೆ ಒಂದು ಸ್ಲಾಟ್ ಬುಕ್ಕಿಂಗನ್ನು ಓಪನ್ ಮಾಡಿದ್ದಾರೆ. ಇದರಿಂದ ಏನು ನಮಗೆ ಪ್ರಾಫಿಟ್ ಅಂತಂದರೆ, ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ತೊಗೊಂಡು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡ್ಬಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಸಿಗುತ್ತೆ. ಸೊ ಹೀಗಾಗಿ ಕೇಳಿದವರು ಈ ವಿದ್ಯಾರ್ಥಿಗಳ ಒಂದು ಎಲ್ಲ ಕಷ್ಟವನ್ನು ನೋಡೋದಕ್ಕೆ ಆಗದೇ ಮತ್ತೊಮ್ಮೆ ಏನು ಮಾಡಿದಾರೆ ಅಂತಂದರೆ, ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ನೀವು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕಂಥೇಳಿ ಈ ಒಂದು ಲಿಂಕನ್ನು ಕೊಟ್ಟಿರುವಂಥದ್ದು. ಆಲ್ರೆಡಿ ಇದ್ರ ಬಗ್ಗೆ ಆ ವೆರಿಫಿಕೇಷನ್ ಸ್ಲಿಪ್ಪಿಗೆ ಸ್ಲಾಟ್ ಬುಕ್ಕಿಂಗ್ ಕೊಟ್ಟಿದ್ದರು. ಆದರೆ ಮತ್ತೊಮ್ಮೆ ಯಾರಿಗೆ ಈಗ ಡಾಕ್ಯುಮೆಂಟ್ ಏನೋ ಈಗ ಪ್ರಾಬ್ಲಮ್ ಆಗಿದೆ, ವೆರಿಫಿಕೇಷನ್ ಸ್ಲಿಪ್ ಪ್ರಾಬ್ಲಮ್ ಆಗಿದೆ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಸ್ಲಾಟ್ ಬುಕ್ಕಿಂಗನ್ನು ಅಪ್ಡೇಟ್ ಮಾಡಿರುವಂಥದ್ದು. ಯಾಕೆ ತಡ ಮಾಡ್ತೀರಿ? ಯಾರು ಈಗ ನೋಡಿರಿ, ಮಣ್ಣಿಂದ ಪ್ರಾಬ್ಲಮ್ ಆಗ್ತಾಯಿತ್ತು. SC ಕ್ಯಾಟಗರಿ, ಕನ್ನಡ ಮೀಡಿಯಮ್, ರೂರಲ್ಲು, ಆಮೇಲೆ ಸ್ಪೆಷಲ್ ರಿಸರ್ವೇಷನ್ನು ನಮಗೆ ತುಂಬ ತೊಂದರೆ ಆಗ್ತಾಯಿದೆ, ಬರ್ತಾ ಇಲ್ಲ ಅನ್ನೋರುಗಳಿಗೆ ಈ ಒಂದು ಸ್ಲಾಟ್ ಬುಕ್ಕಿಂಗನ್ನು ಮಾಡಿಕೊಂಡು ನೀವೇನು ಮಾಡಬೇಕಂತಂದರೆ ಡಾಕ್ಯುಮೆಂಟ್ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ತೊಗೊಂಡು ವೆರಿಫಿಕೇಷನ್ ಮಾಡಿಸ್ಕೊಂಡು ಸ್ಲಾಟನ್ನು ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಪಡ್ಕೊಳ್ಬೋದಾಗಿದೆ.